ಮೋದಿಯವರು ಬಂದು ಕರೆ ಕೊಟ್ಟ ಬೆನ್ನಲ್ಲೇ ಈಗ ದುನಿಯಾ ದುಬಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ದುಬಾರಿ ದುನಿಯಾದಲ್ಲಿ ಹೇಗಪ್ಪ ನಾವು ಬದುಕೋದು ಅನ್ನೋ ನಿಟ್ಟಿನಲ್ಲಿ ಜನ ಈಗ ಶಾಕ್ಗೆ ಒಳಗಾಗಿದ್ದಾರೆ. ನಿರೀಕ್ಷೆಯಂತೆ ಹೆಚ್ಚಾಗ್ತೇ ಬಿಡ್ತಾ ಇಂಧನದ ರೇಟ್ ಅನ್ನೋ ಪ್ರಶ್ನೆ ಕೂಡ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಮೋದಿಯವರು ನೀಡಿದಂತಹ ಆ ಒಂದು ಹೇಳಿಕೆ ಈಗ ಎಲ್ಲೋ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹೆಚ್ಚಾಗೇ ಬಿಡ್ತಾ ಅನ್ನೋ ಶಾಕ್ ಇನ್ನೂ ಕೂಡ ಜನರಲ್ಲಿ ಹಾಗೇ ಇದೆ. ನಿರೀಕ್ಷೆಯಂತೆ ಹೆಚ್ಚಾಗೇ ಬಿಡ್ತು ಇಂಧನದ ರೇಟ್. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಇಂಧನ ಅಭಾವದ ಆತಂಕದ ಮಧ್ಯೆ ಬೆಲೆ ಏರಿಕೆಯ ಬರೆ ಬೆಳೆದಿದೆ. ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. 1 ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಬೆಂಗಳೂರಿನಲ್ಲಿ 110ರ ಗಡಿ ತಲುಪಿದೆ ಪೆಟ್ರೋಲ್ ರೇಟ್. ಪ್ರತಿ ಲೀಟರ್ ಪೆಟ್ರೋಲ್ 3 ರೂಪಾಯಿ ಹೆಚ್ಚಳ ಆಗಿರೋದು. ಡೀಸೆಲ್ ಕೂಡ ದುಬಾರಿ ದುನಿಯಾ ಆಗ್ತಿದ್ಯಾ? ಹಾಗಿದ್ರೆ ಜನರಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ ಕೇಂದ್ರ ಸರ್ಕಾರ ನೀಡಿರುವಂತಹ ಈ ಬೆಲೆ ಏರಿಕೆಯ ಶಾಕ್. ನಿರೀಕ್ಷೆಯಂತೆ ಹೆಚ್ಚಾಗಿ ಬಿಡ್ತು ಇಂಧನದ ರೇಟ್. ಮೋದಿ ಅವರು ಬಂದು ಹೇಳಿದ್ರು ಇಂಧನವನ್ನ ತಡಿಬೇಕು ಅಂತ ಹೇಳಿ, ಓಡಾಡೋದನ್ನ ಕಮ್ಮಿ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಸಿ ಅಂತ. ಈಗ ಜನ ಬೆಲೆ ಏರಿಕೆ ಆಗಬಹುದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಅದೇ ನಿರೀಕ್ಷೆಯಂತೆ ಹೆಚ್ಚಾಗೇ ಬಿಡ್ತು ಇಂಧನದ ರೇಟು, ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಬೆಲೆ ಏರಿಕೆ ಆಗೇ ಬಿಡ್ತು. ಈಗ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಇಂಧನ ಅಭಾವದ ಆತಂಕ ಇರುವಂತಹ ಮಧ್ಯೆಯೇ ಈಗ ಬೆಲೆ ಏರಿಕೆಯ ಬರೆಯನ್ನ ಎಳೆದಿರೋದು ಕೇಂದ್ರ ಸರ್ಕಾರ ಗ್ರಾಹಕರ ಮೇಲೆ. ಈಗ ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. 1 ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ 3 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಇನ್ನು ಬೆಂಗಳೂರಿನಲ್ಲಿ 110ರ ಗಡಿ ತಲುಪಿಬಿಟ್ಟಿದೆ ಪೆಟ್ರೋಲ್ ರೇಟ್ ಕೂಡ. ಪ್ರತಿ ಲೀಟರ್ ಪೆಟ್ರೋಲ್ 106.21 ರೂಪಾಯಿ ಇತ್ತು. ಡೀಸೆಲ್ ಮತ್ತೆ 94.10 ರೂಪಾಯಿ ಆಗಿದೆ. ಈಗ ನಿನ್ನೆ ಪೆಟ್ರೋಲ್ ರೇಟನ್ನು ನಾವು ನೋಡೋದಾದ್ರೆ 102.91 ರೂಪಾಯಿ ಇತ್ತು. ಈಗ ಈ ರೀತಿಯಾಗಿ 106.21 ರೂಪಾಯಿಗೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ರವಿಚಂದ್ರ, ಈಗ ಬೆಂಗಳೂರಿನಲ್ಲಿ 110ರ ಗಡಿ ತಲುಪ್ತಾ ಇದೆ. ಇನ್ನ ಪೆಟ್ರೋಲ್ ರೇಟ್ ಯಾವ ರೀತಿಯಾಗಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ, ಈಗ ಬರೆ ಎಳಿತಾ ಇರೋದು ಜನಸಾಮಾನ್ಯರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀರಿ? ಎಷ್ಟಕ್ಕೂನ ಈಗಾಗ್ಲೇ ಏನೋ ನಿನ್ನೆಯಿಂದ ಕಡಿಮೆ ಇತ್ತು ರೇಟು. ಈಗ ಏಕಾಏಕಿ ನಿನ್ನೆಯಿಂದ 3ರಿಂದ 4 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಪೆಟ್ರೋಲ್ ಮತ್ತೆ ಡೀಸೆಲ್. ಆಗ ಇನ್ನೊಂದು ಕಡೆ CNG ಕೂಡ ಬೆಲೆ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಇಷ್ಟು ದಿನ CNG LPG ಗ್ಯಾಸ್ ಸಿಗದೆ ಆಟೋ ಚಾಲಕರಿಗೆ ತುಂಬಾ ಕಷ್ಟ ಆಗಿತ್ತು. ಯಾಕಂದ್ರೆ ಅವರ ಜೀವನನೇ ಆಟೋ ಆಗಿರುತ್ತೆ. ಹಾಗಾಗಿ ಆಟೋಕ್ಕೆ ಗ್ಯಾಸ್ ಸಿಗದೆ ಅವರು ಬ್ಲಾಕ್ ನಲ್ಲಿ ಆಗೋ ಹೆಂಗ ಕೊಟ್ಟು ಆಟೋ ತುಂಬಿಸ್ಕೊಂಡು ಓಡಿಸ್ತಾ ಇದ್ರು. ಇದೀಗ ಎಲ್ಲದರಲ್ಲೂ ಬೆಲೆ ಏರಿಕೆ ಆದ್ರೆ ಇನ್ನು ಜನಸಾಮಾನ್ಯನಿಗೆ ಭಾರಿ ಹೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಏನು ದುಡ್ಕೊಂಡು ತಿನ್ನುವಂತ ಜನಗಳಿಗೆ ಬೆಲೆ ಏರಿಕೆ ಕಂಡ್ರೆ ಪೆಟ್ರೋಲ್ ಡೀಸೆಲ್, ಈಗ ನೋಡಿದ್ರೆ CNG ಮತ್ತೆ ಇದ್ರ ರೇಟ್ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ. ಹೊರತು ಏನು ಈಗ ಏನು ಮಧ್ಯಪ್ರಾಂತ ರೀತಿಯಿಂದ ಪ್ರತಿಯೊಂದು ದರ ಕೂಡ ಏರಿಕೆ ಆಗ್ತದೆ. ಅದರ ನೇರ ಪರಿಣಾಮ ಜನಸಾಮಾನ್ಯರಿಗೆ ಬೀಳ್ತದೆ ಅಂತಾರೆ. ಈಗಾಗಲೇ ಏನು ನಿನ್ನೆಯಿಂದ ಏಕಾಏಕಿ 4 ರೂಪಾಯಿ ಈಗ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಇದು ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ 1 ರೂಪಾಯಿ ಆದ್ರೆ ಏನೋ ಮಾಡ್ಬೋದು, ಏಕಾಏಕಿ 3ರಿಂದ 4 ರೂಪಾಯಿ ಬೆಲೆ ಏರಿಕೆ ಆದ್ರೆ ಸಾಕಷ್ಟು ತೊಂದರೆ ಆಗ್ತದೆ ಅಂತಾರೆ. ಎಸ್ ರವಿಚಂದ್ರ, ಹಾಗೆ ಲೈನಲ್ಲಿ ಅಪ್ಡೇಟ್ ಬರ್ತಾ ಇದೆ, ಜಸ್ಟ್ ಹೋಲ್ಡ್ ಆನ್. ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, CNG ದರವೂ ಕೂಡ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಈಗ ಪೆಟ್ರೋಲ್ ಡೀಸೆಲ್ CNG ಪರಿಷ್ಕೃತ ದರ ಜಾರಿ ಇವತ್ತೇ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, CNG ಕೂಡ ಈಗ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗೋದಲ್ಲದೆ ಈಗ ಜನರಿಗೆ ಇನ್ನೊಂದು ಬೆಲೆ ಏರಿಕೆಯ ಶಾಕ್ ಕಾದಿರೋದು. ಎಸ್ ರವಿಚಂದ್ರ ಚೌಡಕೇರ, ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಏನೋ ಆಗ್ತಾ ಇದೆ, ಸರಿ, ಅದನ್ನ ಜನರೇನೋ ತಡೆದುಕೊಳ್ತಾರೆ. ಆದ್ರೆ ಈಗ CNG ದರ ಕೂಡ ಮತ್ತೆ ಏರಿಕೆ ಮಾಡ್ತಾ ಇರೋದು, ಕೆಜಿಗೆ 2 ರೂಪಾಯಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ರವಿಚಂದ್ರ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಇಂಚರ, ಈಗಂದ್ರೆ ಈಗ ನೋಡಿ ಈಗಾಗಲೇ ಹೆಚ್ಚಿನ ಗ್ಯಾಸು ಮತ್ತೆ ಏನು LPG ದರ ಏರಿಕೆ ಆಗ್ತಿದೆ. CNG ಅಲ್ಲಿ ಈಗ
ಮತ್ತೆ 2 ರೂಪಾಯಿ ಏರಿಕೆ ಅಂದ್ರೆ ಇದು ಸಾಕಷ್ಟು ಆಟೋ ಚಾಲಕರಿಗೆ ಹೊಡೆತನ ಅಂತ ಹೇಳ್ಬೋದು. ಒಂದ್ ಕಡೆ ನೋಡಿದ್ರೆ ಅವ್ರಿಗೆ ಸರಿಯಾಗಿ ಏನು ಈ ಕಸ್ಟಮರ್ ಇರದೆ ಪರದಾಡ್ತಾ ಇದಾರೆ. ಯಾಕಂದ್ರೆ ಈ ಏನು ಗ್ಯಾರಂಟಿ ಯೋಜನೆ ಕಡೆಯಿಂದ ಇನ್ನು ಸಾಕಷ್ಟು ಜನ ಫ್ರೀ ಬಸ್ ಬಳಸ್ತಾ ಇದಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಈ ಕಡೆ ಗ್ಯಾಸ್ ವ್ಯಕ್ತಿಯಲ್ಲ, ಒಂದ್ ಕಡೆ ನೋಡಿದ್ರೆ ದರ ಏರಿಕೆ ಇದ್ರೆ ಅವರ ಜೀವನ ಈಗ ತುಂಬಾ ಕೆಟ್ಟದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿದಲ್ಲಿ ದರ ಏರಿಕೆ ಆಗ್ತಿದೆ ಹೊರತು ಇನ್ನು ಆಟೋ ಚಾಲಕರಿಗೆ ಆಗ್ಲಿ ಇನ್ನು ಜನಸಾಮಾನ್ಯರಿಗೆ ಹೊಡೆತನ ಅಂತಾನೆ ಹೇಳ್ಬೋದು ವಿಚಾರ. ಎಸ್ ರವಿಚಂದ್ರ, ಈಗ ಜನರ ಪರಿಸ್ಥಿತಿ ಹೇಗಿದೆ? ಕತ್ರಿ ಬೀಳ್ತಾ ಇರೋದ್ರಿಂದ ಜನರನ್ನ ಮಾತಾಡಿಸುವಂತಹ ಪ್ರಯತ್ನವೇನೇನಾದ್ರು ಪಟ್ಟಿದ್ದೀರಾ? ಅವರ ನಿರೀಕ್ಷೆ ಇದ್ದಿದ್ದು ಮತ್ತೆ ಅವರು ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಅಂತ, ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಹೇಳ್ತಿದ್ದಾರೆ? ಹೌದು, ಈ ತರ ಕೇಂದ್ರ ಸರ್ಕಾರ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರೆ. ಯಾಕಂದ್ರೆ ಪ್ರತಿ ಒಂದು ದರ ಏರಿಕೆ ಆದ್ರೆ ನಾವು ಜೀವನ ಮಾಡೋದು ಹೇಗೆ? ಯಾಕಂದ್ರೆ ಒಂದ್ರಲ್ಲಿ ಒಂದು ದರ ಏರಿಕೆ ಹೋದ್ರೆ ಅಡಿಗೆ ಎಣ್ಣೆ ಆಯ್ತು, ಗ್ಯಾಸ್ ಆಯ್ತು, LPG ಆಯ್ತು, ಈಗ CNG ಆಟೋ ಕೂಡ ಅದು ದರ ಏರಿಕೆ ಆದ್ರೆ ಸಾಕಷ್ಟು ತೊಂದರೆ ಆಗ್ತದೆ. ನಾವು ಜೀವನ ಮಾಡೋದಾದ್ರೂ ಹೇಗೆ ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತರ. ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, CNG ದರ, ಪೆಟ್ರೋಲ್ ದರ, ಡೀಸೆಲ್ ದರ ಇವೆರಡು ಏರಿಕೆ ಆಗ್ತಾ ಇದ್ದಂತೆ CNG ದರ ಏರಿಕೆ ಆಗಿರೋದು. ನಿಜಕ್ಕೂ ಇದು ಜನರಿಗೆ ಕತ್ತರಿ ಮೇಲೆ ಕತ್ತರಿಯನ್ನು ಹಾಕ್ತಾ ಇರೋದು ಸರ್ಕಾರ. ಇಬ್ಬರ ವಿರುದ್ಧ ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ ಜನಸಾಮಾನ್ಯರು. ಇಂಧನವನ್ನು ಉಳಿಸಬೇಕು, ದೇಶಕ್ಕಾಗಿ ನಾವು ಇದೊಂದನ್ನು ತ್ಯಾಗ ಮಾಡೋಣ ಅಂತ ಹೇಳಿ ಒಂದಷ್ಟು ಸೂತ್ರಗಳನ್ನು ಹೇಳಿದರು. ಪೆಟ್ರೋಲ್ ಡೀಸೆಲನ್ನು ಬಳಕೆ ಮಾಡೋದು ಮತ್ತು ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಮಾಡಿ ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಬಳಸಿ, 1 ವರ್ಷ ಚಿನ್ನ ಖರೀದಿಸಬೇಡಿ, ಎಲ್ಲವನ್ನೂ ಕೂಡ ನಾವು ಕಂಟ್ರೋಲ್ ಮಾಡಬಹುದು ದೇಶದಲ್ಲಿ ಅಂತೇಳಿ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಅದೆಲ್ಲ ಹೇಳಿ ಮೋದಿಯವರು ಕೂಡ ಅದನ್ನು ಪಾಲನೆ ಮಾಡಿದ ನಂತರವೇ ಈಗ ಬರೆ ಬೀಳ್ತಾ ಇರೋದು ಜನರಿಗೆ. ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇತ್ತ CNG ಕೆಜಿಗೆ 2 ರೂಪಾಯಿ ಹೆಚ್ಚಿಸಿದ್ದಾರೆ. ಜನ ಈಗ ಆಲ್ರೆಡಿ ತತ್ತರಿಸಿ ಹೋಗಿದ್ದಾರೆ. ಆದರೆ ಈಗ ಮತ್ತೆ ಇದೇ ರೀತಿ ಆಗ್ತಾ ಇರೋದು CNG ವಿಚಾರದಲ್ಲಿ. ಆಟೋ ಚಾಲಕರಂತೂ ಬಹಳ ಸಂಕಷ್ಟದಲ್ಲಿದ್ದಾರೆ. ಈಗ ಆಲ್ರೆಡಿ ಇರುವಂತಹ CNGಯನ್ನು ಕೊಳ್ಳೋದಕ್ಕೆ ಅವ್ರ ಹತ್ರ ಹಣ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ, ಇತ್ತ CNG ಸಿಗ್ತಾ ಇಲ್ಲ. ಈಗ ಅದರಲ್ಲೂ ಕೂಡ ಕೆಜಿಗೆ 2 ರೂಪಾಯಿ ಡಿಮ್ಯಾಂಡ್ ಮಾಡಿದೆ ಸರ್ಕಾರ ಅಂತಂದರೆ ತಪ್ಪಾಗ್ಲಾರ್ದು. ಜನ ಕೂಡ, ಆಟೋ ರಿಕ್ಷಕರು ಕೂಡ ತತ್ತರಿಸಿ ಹೋಗಿದ್ದಾರೆ. ಇದರಿಂದ ಕಾದು ನೋಡಬೇಕಾಗತ್ತೆ ಯಾವುದೆಲ್ಲ ಬೆಳವಣಿಗೆಗಳು ಮುಂದೆ ಆಗುತ್ತೆ ಅಂತ.